ಅನುಭವಿಸ್ಬೇಕು, ಜೀವನವನ್ನ ಪ್ರಯೋಗ ಮಾಡಬೇಕು, ಆರೋಗ್ಯವಾಗಿರಬೇಕು, ಚಂದಿರಬೇಕು, ಜೀವನ ಖುಷಿಯಿಂದಿರಬೇಕು, ಸಂತೋಷದಿಂದಿರಬೇಕು. ಸುಮ್ಮನೆ ನಳ್ಳಕೋತ ಜೀವನ ಮಾಡಕ್ ನಾವು ಬಂದಿಲ್ಲ, ಹಂಗಿರಬಾರ್ದು. ನಾವು ಎಲ್ಲದೂ ನಿಮ್ಮ ಕೈಯೊಳಗದ, ಹೊರಗೇನೇನೋ ಇಲ್ಲ. ಶಾಂತಿ ಹೊರಗಿಲ್ಲ, ಸಮಾಧಾನ ಹೊರಗಿಲ್ಲ, ನಿಮ್ಮೊಳಗದ ಶಾಂತಿ. ಹೊರಗೆ ಎಟ್ಟಂತ ಹುಡುಕೋರು ಶಾಂತಿ. ಯಾವ್ಯಾಕ್ಯಾರೆ ಶಾಂತಿ ಸಿಗಬಹುದು ಅಷ್ಟೇ, ನಿಜವಾದ ಬದುಕಿನ ಶಾಂತಿ ಹೆಂಗ್ ಸಿಗ್ತದ್ರಿ? ಯಾವನೋ ಒಬ್ಬ ಶಾಂತಿ ಬಡಾವಣೆಯೊಳಗ ಶಾಂತಿ ನಿವಾಸ ಕಟ್ಟಿಸಿ ಶಾಂತಿ ಅನ್ನಕ್ಕಿನ ಮದುವೆ ಮಾಡಿ ಗುರುಗಳ ಮುಂದೆ ಹೋದ್ನಂತ. ಯಪ್ಪ, ಶಾಂತಿಯನ್ನು ಕೂಡಬೇಕು ಅಂತ ಹೇಳಿದ್ರಿ, ಮತ್ತೆ ಶಾಂತಿ ಬಡಾವಣೆಯೊಳಗ ಶಾಂತಿ ನಿವಾಸ ಕಟ್ಟಿ ಶಾಂತಿಯನ್ನು ಹುಡುಗಿನ ಮದುವೆ ಆಗಿನಿ, ಆದ್ರೂ ನನಗೆ ಶಾಂತಿ ಇಲ್ಲ ಅಂದಂತಾವ. ಹಿಂಗಾದ್ರೆ ಶಾಂತಿ ಸಿಗ್ತದೆ? ಶಾಂತಿ ಕಡೆಯಿಂದ ವರದಕ್ಷಿಣೆ ಸಿಗ್ಬೋದು ಅಷ್ಟೇ, ಶಾಂತಿ ಸಿಗಲ್ಲ. ಮತ್ತಾಕಿ ವರದಕ್ಷಿಣೆ ತಗೊಂಡು ಬಂದ್ಲಂದ್ರೆ ಮನೆಯೆಲ್ಲ ಶಾಂತಿನ ಮಾಡ್ತಾಳ. ಅದರ ತಕ್ಕ ಓಂಕಾರದ ಅರ್ಥವನ್ನ ತಿಳಿದುಕೊಂಡು ಅಕ್ಷರ ಜ್ಞಾನವನ್ನ ಮಾಡಿಕೊಳ್ತಾ ನೋಡಿ, ಬಹಳ ಅದ್ಭುತವಾದ ಸಾಧನೆಯನ್ನ ಮಾಡ್ತಾನೆ ಶರಣಪ್ಪ. ವಿದ್ಯಾಧನಾತ್ ಸರ್ವಧನಾತ್ ಪ್ರಧಾನಂ. ಎಲ್ಲ ಧನಗಳಲ್ಲಿ ವಿದ್ಯಾಧನವೇ ಬಹಳ ಪ್ರಧಾನ. ನಮ್ಮ ಈ ದಿನಮಾನದ ಎಜುಕೇಶನ್, ಈಗೇನು ಬ್ರಿಟಿಷರು ಬಿಟ್ಟು ಹೋದ ಮೇಲೆ ನಾವು ಒಂದು ಎಜುಕೇಶನ್ ಸಿಸ್ಟಮ್ ಮಾಡಿಕೊಂಡು ನಮ್ಮ ಇಂಡಿಯಾದೊಳಗೆ ನಾವೇನು ಎಜುಕೇಟೆಡ್ ಆಗ್ತಾ ಇದ್ದೀವಲ್ಲ, ನಮ್ಮ ಎಜುಕೇಶನ್ ಸಿಸ್ಟಮ್ಮಿನೊಳಗ ಮೊದಲು ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಒಬ್ಬ ಶಿಕ್ಷಕರಾಗಿ ಸೇವಾ ಮಾಡಿ ತಮ್ಮ ಹುಟ್ಟಿದ ಹಬ್ಬವನ್ನ ಶಿಕ್ಷಕರ ದಿನಾಚರಣೆಯಾಗಿ ಕೊಟ್ಟು ರಾಷ್ಟ್ರಪತಿಗಳಾದವರು ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ದ ಎಜುಕೇಶನ್ ಅಂತ ತಿಳ್ಕೊಂಡು ಒಂದು ಇಂಗ್ಲಿಷಿನೊಳಗ ಬಹಳ ಚಲೋ ಪುಸ್ತಕ ಬರೆದಾರ. ಓದುವಂತ ಪುಸ್ತಕ, ಓದುವಂತ ವಿದ್ಯಾರ್ಥಿಗಳು ಆ ಪುಸ್ತಕವನ್ನು ಓದ್ಬೇಕು. ಅದ್ರೊಳಗೆ ಒಂದು ಮಾತು ಬರೀತಾರೆ, ಎಜುಕೇಶನ್ ಈಸ್ ಸೆಕೆಂಡ್ ಬರ್ತ್ ಅನ್ನುವಂತ ಮಾತನ್ನು ಬರೆದಾರ. ಎಜುಕೇಶನ್ ಈಸ್ ಸೆಕೆಂಡ್ ಬರ್ತ್. ಶಿಕ್ಷಣ ಅನ್ನೋದು ಮನುಷ್ಯನಿಗೆ ಎರಡನೆಯ ಹುಟ್ಟು. ತಾಯಿಯ ಗರ್ಭದಿಂದ ಹುಟ್ಟಿ ಬರೋದು ಒಂದನೇ ಹುಟ್ಟಾದ್ರ ಶಿಕ್ಷಣದ ಸಂಸ್ಕಾರದ ಮೂಲಕ ಅಕ್ಷರ ಜ್ಞಾನವನ್ನ ಮಾಡಿಕೊಂಡು ಆ ಅರಿವಿನ ಮೂಲಕ ಸದ್ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ಸದಾಚಾರವನ್ನು ಸಂಪಾದನೆ ಮಾಡಿಕೊಂಡು ವಿವೇಕಿಯಾಗಿ ಈ ಜಗತ್ತಿನೊಳಗ ಸದ್ವರ್ತನೆಯೊಳಗ ಬದುಕುವಂತದ್ದೇನಿದೆಯಲ್ಲ, ಅದು ಮನುಷ್ಯನ ಎರಡನೆಯ ಹುಟ್ಟು. ಅದು ಎಜುಕೇಶನ್, ಅದು ಶಿಕ್ಷಣ. ಶಿಕ್ಷಣ ಶಿಕ್ಷಣ ಅಂತಹ ಗುರುಕುಲ ಪದ್ಧತಿಯ ಪರಾವಿದ್ಯೆ ಅಪರಾವಿದ್ಯೆ ಅಂತ ಕರೀತಾರೆ ಭಾರತೀಯ ವಿದ್ಯೆಗಳನ್ನ. ಆವಾಗ 64 ವಿದ್ಯೆಗಳಿದ್ದು 64 ವಿದ್ಯೆಗಳು. ಯಾವುದ್ರೊಳಗ ಪ್ರಗತಿಯನ್ನು ಸಾಧಿಸಬೇಕಾಗಿತ್ತೋ ಅದ್ರೊಳಗೆ ಶಿಷ್ಯನಾಗಿರುವಂತವನು ಗುರುವಿನ ಮೂಲಕ ಅದನ್ನೆಲ್ಲ ಪಡ್ಕೊಳ್ತಿದ್ದ. ಅಂದು ಓಂಕಾರದ ಆ ಮರ್ಮವನ್ನ ತಿಳಿಸಿಕೊಟ್ಟಿರುವಂತಹ ಗುರುಗಳು ನೋಡಿ, ಅರಿವಿನ ಬೆಳಕನ್ನು ನೀಡಿದ ಮೇಲೆ ಮುಂದಿನ ಪಾಠವಾಗಿ ಹೇಳಿದ್ರವರು, ಶರಣಬಸವೇಶ ಮುಂದಿನ ಮಾತುಗಳನ್ನು ಹೇಳ್ತೇನೆ ಕೇಳು. ಎಂಥ ವಿದ್ಯೆ ನೋಡಿ, ಆ ದಿನಮಾನದ ವಿದ್ಯೆ. ಇದನ್ನು ಇವತ್ತು ಯಾರು ಕಲಿಸಕ್ಕಾಗ್ತದೆ? ಎಷ್ಟು ಅದ್ಭುತವಾದ ಬದುಕನ್ನು ಕಲಿಸಿಕೊಟ್ರು ನಮ್ಮವರು. ಗುರು ಹೇಳ್ತಾನೆ ಬಹಳ ಸುಂದರವಾಗಿ, ಶರಣಬಸವೇಶ ಒಂದು ಹೇಳಲೆ ಮಗನೇ ಪರಬ್ರಹ್ಮವು ಒಂದು, ಎರಡು ಹೇಳಲೆ ಮಗನೇ ಶಿವಶಕ್ತಿಗಳು ಎರಡು, ಮೂರು ಹೇಳಲೆ ಮಗನೇ ಲೋಕಗಳು ಮೂರು, ಸ್ವರ್ಗ ಮರ್ತ್ಯ ಪಾತಾಳ. ನಾಲ್ಕು ಹೇಳಲೆ ಮಗನೇ ಪುರುಷಾರ್ಥಗಳು ನಾಲ್ಕು, ಧರ್ಮ ಅರ್ಥ ಕಾಮ ಮೋಕ್ಷ. ಐದು ಹೇಳಲೆ ಮಗನೇ ಪಂಚಭೂತಗಳು ಐದು, ಪೃಥ್ವಿ ಅಪ್ ತೇಜು ವಾಯು ಆಕಾಶ. ಆರು ಹೇಳಲೆ ಮಗನೇ ಷಡ್ರಸಗಳು ಆರು, ಷಟಸ್ಥಲಗಳು ಆರು,
ಷಡ್ವಿಧ ಭಕ್ತಿಗಳು 6 7 ಹೇಳಲೆ ಮಗನೇ, ಸಪ್ತ ಸ್ವರಗಳು 7, ಸಪ್ತಧಾತುಗಳೇಳು, ಸಪ್ತ ವ್ಯಸನಗಳು 7, ಸಪ್ತ ಸೂತ್ರಗಳು 7, 8 ಹೇಳಲೆ ಮಗನೇ, ಅಷ್ಟಾವರಣಗಳೆಂಟು, ಅಷ್ಟ ದಿಕ್ಕುಗಳು 8, ಅಷ್ಟಮೂರ್ತಿಗಳು 8, 9 ಹೇಳಲೆ ಮಗನೇ, ಭಕ್ತಿಗಳು 9, ನವವಿಧ ಭಕ್ತಿಗಳು 9, 10 ಹೇಳಲೆ ಮಗನೇ, ಶರಣ ಬಸವ, 10 ಹೇಳಲೆ ಮಗನೇ, ನೀ ಆಧ್ಯಾತ್ಮದ ಅರಿವಿನಿಂದ ಮುಕ್ತಿ ಶಿಖರವ 10, ನೀನು ಶರಣ ಬಸವ ಮುಕ್ತಿ ಶಿಖರವ ನೀನು 10. ಈ 10 ಅಂಕೆಗಳಲ್ಲಿ ತತ್ವದ ವಿಚಾರಗಳನ್ನು ಕೂಡ ಅಂದಿನ ಗುರುಗಳು ಶರಣ ಬಸವನಲ್ಲಿ ಅರಿವನ್ನ ಮಾಡಿಕೊಡುತ್ತಾರೆ. ಎಂಥ ಜ್ಞಾನ! ಇವತ್ತು ಇದೆಲ್ಲ ಸಾಧ್ಯ ಏನು? ಇಂದಿನ ಕಾಲದ ನಮ್ಮ ಮಕ್ಕಳಿಗೆ ಯಾವುದು ಎಲ್ಲಿ ಸಿಗ್ತದೆ ಅನ್ನೋದೇ ಗೊತ್ತಿಲ್ಲ. ಕೇವಲ ಕಲಿತಾ ಹೋಗ್ತಾವೆ, ಅಕ್ಷರವನ್ನ ಬರಿತಾ ಹೋಗ್ತಾವೆ. ನಾವು ಪಾಲಕರಾಗಿರುವಂಥವರು ಒತ್ತಡದೊಳಗ ಅವ್ರನ್ನ ದಬ್ಬಿ 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 ಶಾಲೆಗೆ ಕಳಿಸ್ತೇವೆ. ಅವ್ರ ಮಗ ಹಂಗಾಗ್ಯಾನ, ಇವ್ರ ಮಗ ಹಿಂಗಾಗ್ಯಾನ, ನಮ್ಮ ಮಗ ಹೆಂಗಾರ ಆಗಬೇಕು. ಏನು ಹುಚ್ಚು ನಮ್ಮ ಜನರಿಗೆ! ಹಂಗಂದ ಮಾತ್ರಕ್ಕೆ ಓದಿಸಬಾರದು ಅಂತ ನಾ ಹೇಳಲ್ಲ. ಯಾಕೆ ಒತ್ತಡದ ಓದಬೇಕು ಅಂತ ನಾ ಹೇಳ್ತೇನೆ. ಬದುಕನ್ನ ಕಳೀಲಿಕ್ಕೆ ಏನು ಬೇಕೋ ಅದು ಸಿಕ್ಕರೆ ಸಾಕಾಗ್ಯದ. ಇವತ್ತು ಆಗಲೇ ಕೇಳಿದ್ರಿ ಅಲ್ಲ, ಓದಿದವ ಕೈ ತೊಳೆದ ನೀರು ಓದಿದ, ದುಡಿಯವ ಅವಂಗ ಮೂಲ ತತ್ವದ ಅರಿವು ಮಾಡಿಕೊಟ್ಟ. ನಮ್ಮ ಎಜುಕೇಶನ್ ಎಲ್ಲಿಗೆ ಬಂದದಂದ್ರೆ, ಶಾಲ್ಯಾಗ ಮಾಸ್ತರ್ ಹೇಳಿದ್ರಂತ, ದಿಸ್ ಈಸ್ ಮೈ ಹೆಡ್ ಅಂತ ಹೇಳಿದ್ರಂತ. ಅವ್ರು ಇಂಗ್ಲಿಷ್ ಪಾಠ ಹೇಳೋ ಮುಂದೆ ದಿಸ್ ಈಸ್ ಮೈ ಹೆಡ್ ಅಂದು ಆ ಮಾಸ್ತರ್ ತನ್ನ ತಲೆ ಮುಟ್ಕೊಂಡು ದಿಸ್ ಈಸ್ ಮೈ ಹೆಡ್ ಅಂದ್ರೆ ಮಾಸ್ತರ್ ತಲೆ ಅಂತ ಆ ಹುಡುಗ ತಿಳ್ಕೋತು. ಅದು ಶಾಲೆ ಮುಗಿದ ಮೇಲೆ ಮನೆಗೆ ಹೋಗಿ ಹೋಮ್ವರ್ಕ್ ಮಾಡ್ಬೇಕಲ್ಲ, ದಿಸ್ ಈಸ್ ಮೈ ಹೆಡ್ ಅಂತ ಬರದವ. ಬರೆದು ಕಂಠಪಾಠ ಮಾಡೋ ಮುಂದೆ ದಿಸ್ ಈಸ್ ಮೈ ಹೆಡ್ ಅಂದ್ರ ನಮ್ಮ ಮಾಸ್ತರ್ ತಲಿ, ದಿಸ್ ಈಸ್ ಮೈ ಹೆಡ್ ಅಂದ್ರ ನಮ್ಮ ಮಾಸ್ತರ್ ತಲಿ, ಹಿಂಗ ಅನ್ನಕತ್ತಿ. ಅವ್ವ ಒಂದಿಟ್ಟು ಓದ್ಬೇಕಿದ್ಲು ಇಂಗ್ಲಿಷ್. ಏನು ಓದ್ತೀವ ಅಂತ ಅಡ್ಡ. ದಿಸ್ ಈಸ್ ಮೈ ಹೆಡ್ ಅಂದ್ರ ಮಾಸ್ತರ್ ತಲಿ ಅಲ್ಲ, ದಿಸ್ ಈಸ್ ಮೈ ಹೆಡ್ ಅಂದ್ರೆ ನನ್ನ ತಲಿ ಅಂದ್ಲು ಅವ್ವ. ಅವಾಗ ಅವ ಅಂದ ದಿಸ್ ಈಸ್ ಮೈ ಹೆಡ್ ಅಂದ್ರೆ ನಮ್ಮ ಅವ್ವನ್ ತಲಿ, ದಿಸ್ ಈಸ್ ಮೈ ಹೆಡ್ ಅಂದ್ರೆ ನಮ್ಮ ಅವ್ವನ್ ತಲಿ. ಇವು ನಮ್ಮ ಎಜುಕೇಶನ್. ಅವಾಗ ಆಕೆ ಅಂದ್ರಿ, ಅಪ್ಪ ದಿಸ್ ಈಸ್ ಮೈ ಹೆಡ್ ಅಂದ್ರೆ ನಮ್ಮ ಅವ್ವನ್ ತಲಿ ಅಲ್ಲೋ, ನಿನ್ನ ತಲಿ ಅಂತ ಅವ್ವ ಹುಡುಗನ ಕೈ ತಗೊಂಡು ಅವನ್ ತಲಿ ಮುಟ್ಟಿಸಿ ಹೇಳಿದ್ಲಂತ, ದಿಸ್ ಈಸ್ ಮೈ ಹೆಡ್, ಇದು ನನ್ನ ತಲೆ. ಇದು ಈಗಿನ ಶಿಕ್ಷಣ, ಅದು ಆವಾಗಿನ ಶಿಕ್ಷಣ. ಶರಣ ಬಸಪ್ಪ ಅರಿವಿನ ಪುತ್ಥಳಿಯಾಗಿ, ಜ್ಞಾನದ ಪುತ್ಥಳಿಯಾಗಿ ಹಠ ಮಾಡಲಿಲ್ಲ, ಕಂಡದ್ದನ್ನ ಬೇಡಲಿಲ್ಲ, ಲೌಕಿಕ ಆಟಗಳನ್ನ ಆಡ್ಲಿಲ್ಲ. ಅವನ ಧ್ಯಾನ, ಚಿಂತನ, ಯೋಗ ಇದೆಲ್ಲವೂ ಕೂಡ ಅಂತರ್ಮುಖಿಯಾಗಿತ್ತು. ಏಕಾಂತದೊಳಗ, ಬಾಲ್ಯದೊಳಗ ಆಟ ಆಡುವಂತ ಶರಣಪ್ಪ ಒಮ್ಮೊಮ್ಮೆ ಮನೆಯ ಪ್ರಾಂಗಣದೊಳಗೆ ಕೂತ್ಕೊಂಡು ಧ್ಯಾನಸ್ಥನಾಗಿ ಕೂತಿರುವಾಗ ಆದಪ್ಪನವ್ರು ನೋಡಿ ಮಡಿಯಮ್ಮನನ್ನ ಕರೆದು ತೋರಿಸ್ತಿದ್ರಂತ. ನೋಡೇ ಮಡಿಯ, ನಮ್ಮ ಶರಣ ಬಸವ ಎಲ್ಲ ಮಕ್ಕಳಂತೆ ಅಲ್ಲ. ಆವಾಗ ಮಡಿಯಮ್ಮ ಅಂತಿದ್ಲು, ಹೌದು ನಮ್ಮ ಶರಣ ಬಸವ ಎಲ್ಲ ಮಕ್ಕಳಂತೆ ಅಲ್ಲ. ಅಂದೇ ಶಿವ ನನ್ನ ಕನಸಿನೊಳಗೆ ಬಂದಾಗ ಜಂಗಮನಾಗಿ ಬಂದು ಅಪ್ಪಣೆಯನ್ನ ಕೊಟ್ಟಾನ. ಅವ್ವ ಮಡಿಯಮ್ಮ, ನಿನ್ನ ತಂಗಿಯ ಪುಣ್ಯ ಗರ್ಭದಿಂದ, ಸಂಗಮ್ಮನ ಗರ್ಭದಿಂದ ಹುಟ್ಟಿ ಬರುವಂತಹ ಮಗು ಜಗವನ್ನ ಬೆಳಗುವ ಅವತಾರಿ ಪುರುಷನಾಗಿ ಬರ್ತಾನಂತ ತಿಳ್ಕೊಂಡು ಅಂದೇ ಶಿವ ಅಪ್ಪಣೆಯನ್ನ ಕೊಟ್ಟಾನಂದ ಮೇಲೆ ನಿಜವಾಗ್ಲೂ ನಮ್ಮ ಶರಣ ಬಸವ ಸಾಮಾನ್ಯನಲ್ಲ, ಅಸಾಮಾನ್ಯ. ಇಷ್ಟು ಚಿಕ್ಕ ವಯಸ್ಸಿನೊಳಗೆ ಇಂಥ ಅಪರೂಪದ ಏಕಾಂತದ ಧ್ಯಾನದ
ಆಟವನ್ನ ಆಡ್ತಾನ. ನೋಡ್ರಿ ಹೊರಗೆ ನೋಡ್ರಿ, ಅಂಗಳದೊಳಗೆ ಓಣಿಯ ಮಕ್ಕಳು ಏನೇನೋ ಆಡ್ತಾವ, ಚಿಣಿದಾಂಡ ಆಡ್ತಾವ, ಕುಂಟಲಿಪಿ ಆಡ್ತಾವ, ಕಲ್ಲುಗಳನ್ನು ತಗೊಂಡು ಲಗೋರಿ ಆಡ್ತಾವ, ಮತ್ತೇನೇನೋ ಆಟಗಳನ್ನ ಆಡ್ತಾವ, ಇನ್ನೂ ಕೆಲವದಾವ. ಮನಿ ಕಟ್ತಾವ. ಕಟ್ಟೋದಿಲ್ರಿ? ನಾವು ನೀವು ಸಣ್ಣವರಿದ್ದಾಗ ಕಟ್ಟೀವಿ. ಸುಮ್ಮನೆ ನೆನಪು ಮಾಡಿ ಕೊಡ್ತೀನಿ, ಬಹಳ ದೊಡ್ಡವರಾಗಿ ಕುಂತೀರಿ. ಸಣ್ಣವರಿದ್ದಾಗ 5 ವರ್ಷ 6 ವರ್ಷ ಇದ್ದಾಗ ಓಣಿ ಹುಡುಗರೆಲ್ಲ ಒಂದು ಕಡೆ ಸೇರಿ, ನಾವು ನೀವು ಸಣ್ಣವ್ರು ಹಿರಿಯರಿದ್ದಾಗ ಇನ್ನೂ ಇವು ಯಾವ ಗೇಮ್ಗಳು ಬಂದಿರಲಿಲ್ಲ, ಕೈಯಾಗ ಮೊಬೈಲ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ರಿಮೋಟ್ ಆಟಗಳು ಇರಲಿಲ್ಲ. ಈಗಿನ ಮಕ್ಕಳಿಗೆ ಹೊರಗಿನ ಆಟಗಳೇ ಗೊತ್ತಿಲ್ಲ, ಅವಕ್ಕೆ ಕಲ್ಲು ಮಣ್ಣುಗಳ ಪರಿಚಯನೇ ಗೊತ್ತಿಲ್ಲ. ಮಣ್ಣಾಗ ಹೋಗ್ಬೇಡ, ಕಾಲು ಹೊಲಸಾಗ್ತದಂತಾರೆ ಇವ್ರು. ತೊಳ್ಯಾಕ ಬ್ಯಾಸ್ರಿ ಇವ್ರಿಗೆ. ಎಷ್ಟು ಮಣ್ಣು ಹತ್ತದ ಅಷ್ಟು ಆರೋಗ್ಯ ಚಲೋ ಇರ್ತದ. ಈಗ ಆಯುರ್ವೇದದವ್ರು ಹೇಳಾಕತ್ಯಾರಲ್ಲ, ದೊಡ್ಡ ದೊಡ್ಡ ಶ್ರೀಮಂತರ ಮನ್ಯಾಗ ರೋಗ ಏನು ಬಂದಾವ, ಅವ್ರಿಗೆ ಏನು ಹೇಳಾಕತ್ಯಾರ ಅಂದ್ರ, ಹೊರಗೆ ಬರ್ರಿ, ಬೈಲಿಗೆ ಬರ್ರಿ, ಬರಿಗೆ ಅಲ್ಲೇ ಅಡ್ಡಾಡ್ರಿ, ನಿಮ್ಗೆಲ್ಲ ಹೊಕ್ಕಾವಂತಾರ. ಮೊದಲು ಹಂಗ ಆಡಿವಲ್ಲ ಎಲ್ಲರೂ. ನೋಡ್ಬೇಕು ಅವಾಗ ಎಷ್ಟು ಚಂದ ಮನಿ ಕಟ್ಟೋದು. ಅದು ಹುಸುಗಿರ್ತದ, ಮರಳಿರ್ತದ, ಅದರ ಕಾಲಿಟ್ಟು ಅದ್ರ ಮ್ಯಾಗ ಹಿಂಗ ಬಡದ್ರ ಕಾಲು ತೆಗೆದ್ರೆ ಚಂದ ಒಂದು ಮನಿ ಆಗೋದು. ಮನಿ ಮುಂದೆ ಹಿಂಗ ಒಂದು ಕಂಪೌಂಡ್ ವಾಲ್ ಕಟ್ಟೋದು, ಹುಸುಗಿಲೆ ಅಲ್ಲೆಲ್ಲೆಲ್ಲೆಲ್ಲೆ ಒಂದಿಟ್ಟು ಗಿಡದ ತಪ್ಪಲ ಮುರ್ಕೊಂಡು ಬಂದು ಹಿಂಗ 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 ಅವನ್ನ ನೆಡೋದು. ಮತ್ತೊಂದಿಟ್ಟು ಮಣ್ಣಿನ ರಾಡಿ ಮಾಡಿ ಅದನ್ನ ಹೋಳಿಗೆ ಮಾಡೋದು, ಹುಗ್ಗಿ ಮಾಡೋದು, ಕರಿಗಡಬ ಮಾಡೋದು, ಚಿತ್ರಾನ್ನ ಮಾಡೋದು, ಮೊಸರನ್ನ ಮಾಡೋದು, ಏನೆಲ್ಲ ಮಾಡಿ ಸಣ್ಣ ಸಣ್ಣ ಎಲಿ ತಂದು ಹಿಂಗ ಹಚ್ಚಿ ಅದ್ರಾಗ ಒಂದೊಂದು ಕಡ್ಡಿ ಇಟ್ಟು ನೀ ಉಣ್ಣು ನಾ ಉಣ್ಣು ಉಂಡಂಗ ಮಾಡಿ ಬಂದಂಗ ಮಾಡಿ ಆಟ ಆಡಿ ಎಲ್ಲಿತನ? ಹೊಟ್ಟಿ ಹಸಿಯತನ. ಹೊಟ್ಟಿ ಹಸಿಯತನ ಆಟ ಆಡಿ ಹೊಟ್ಟಿ ಹಸದ್ಗುಳೆ ಆಟ ಗೂಟ ಜೈ ಅಂತ ಕಟ್ಟಿದ ಮನೆ ಕೆಡಿವಿ, ಮನೆ ಕಡೆ ಓಡೋದು. ಇದು ನಾವು ನೀವು ಆಡೀವಿ. ಬಾಲ್ಯದೊಳಗೆ ಕಲ್ಲು ಮಣ್ಣಿನ ಮನಿ ಕಟ್ಟಿದ್ವಿ. ದೊಡ್ಡವರಾದ್ಮೇಲೆ ಅದನ್ನ ಮಾಡೀವಿ. ಒಂದು ಸೈಟ್ ತಗೊಂಡಿವಿ, ಒಂದು ಪ್ಲಾಟ್ ತಗೊಂಡಿವಿ, 30-40 ತಗೊಂಡಿವಿ, 50 ಲಕ್ಷಕ್ಕೆ ತಗೊಂಡಿವಿ, 70 ಲಕ್ಷಕ್ಕೆ ತಗೊಂಡಿವಿ. ಬರೀ ಸೈಟ್ ಇದು, ಮುಂದೆ ಕಟ್ಟೋದೆ ಯಾವಾಗೋ. ನೋಡ್ರಿ, ಸೈಟ್ ತಗೊಂಡಿವಿ, ಪ್ಲಾಟ್ ತಗೊಂಡಿವಿ. ಬಂದವ್ರೆಲ್ಲ ಕೇಳ್ತಾರ, ಪ್ಲಾಟ್ ತಗೊಂಡಿರಿಲ್ಲ, ಸೈಟ್ ತಗೊಂಡಿರಿಲ್ಲ, ತಗೊಳ್ಳಿಲ್ಲ ಅಂದ್ರೆ ಅವ್ ಕಿಮ್ಮತ್ತ ಇಲ್ಲ. ತಗೋಬೇಕು ಸುಮ್. ಪ್ಲಾಟ್ ಕಟ್ಲಿಲ್ಲ ಅಂದ್ರೂ ನಡೀತದೆ. ಮನೆಗೆ ಅವನಾರ ತಗೊಂಡೋಗಿ ಅಲ್ಲಿ ಉಗಿಯಕ್ಕೆ ಬರ್ತಾವ. ಕೆಳಗೆ ಗದ್ದಿಗೆ ಮಾಡಿ ಮುಂದೆ ಮೊಮ್ಮಕ್ಕಳು ಕಟ್ತಾರ ಮನಿ. ನೋಡ್ರಿ, ಇದೆಲ್ಲ ಮಾಡಿ ಅಲ್ಲೇನ ಆಡಿ ಕಟ್ಟೀವಿ, ಅದನ್ನ ಮುಂದಿಲ್ಲಿ ಕಟ್ತೀವಿ. ಅಲ್ಲಿ ಮನಿ ಕಟ್ಟಿದಾಗ ಬಾಲ್ಯದಾಗ 2 ಚಂದ ಕಲ್ಲು ತಗೊಂಡು ಒಂದು ಗಂಡನ ಮಾಡಿದ್ವಿ, ಒಂದು ಹೆಂಡತಿನ ಮಾಡಿದ್ವಿ. ಗಂಡ ಹೆಂಡತಿ ಕುಂಡ್ರಿಸಿವಿ, ನೋಡ್ತಾವಲ್ಲ ಮನ್ಯಾಗ, ಅದನ್ನ ಮಾಡ್ತಾವ. ಅಲ್ಲಿ ಮಾಡಿದ್ದು ಮುಂದೆ ಇಲ್ಲಿ ದೊಡ್ಡದು ಮಾಡಿ ಮನಿ ಕಟ್ಟಿ ಅಲ್ಲಿನೂ ಗಂಡ ಹೆಂಡತಿ ಮಾಡಿದ್ವಿ, ಬಾಳೆವ್ ಮಾಡಿದ್ವಿ. ಅಲ್ಲಿ ಕೆಸರಿಂದ ಮಾಡ್ಕೊಂಡು ಉಂಡಿವಿ, ಇಲ್ಲಿ ಚಲೋ ಚಲೋ ಮಿಟ್ಟ ಮಾಡ್ಕೊಂಡು ಹೊಡೆದಿವಿ. ಆಡಿ ಉಂಡು ಎಲ್ಲ ಮಾಡಿ ಒಂದು ದಿನ ಆಟ ಊಟ ಚಾಯ್ ಬಿಟ್ಟು ಹೋಗೋದೇ ಜೀವನದ. ಬಾಲ್ಯದೊಳಗೆ ಏನು ಆಡೀರಿ ಅದು ಬದುಕಿನಾಗ ಆಡ್ತೀರಿ. ಇಷ್ಟ ಆಡಾಕ ನಾವು ಬಂದಿಲ್ಲ. ಈ ಲೌಕಿಕ ಆಟವನ್ನ ಆಡುವ ಸಲುವಾಗಿ ಬಂದಾತನಲ್ಲ ಶರಣಬಸಪ್ಪ. ಲೌಕಿಕ ಭೌತಿಕ ಆಟದ ಜೊತೆಗೆ ಆಧ್ಯಾತ್ಮದ ಅರಿವಿನ ಆಟವಾಡಿ ಶರಣ ಸಂಸ್ಕೃತಿಯ ಬೆಳಕನ್ನ, ದಾಸೋಹದ ಪರಂಪರೆಯ ಮಹಾ ಬೆಳಕನ್ನ ನಾಡಿನ ತುಂಬ ಬೆಳಗುವ ಸಲುವಾಗಿ ಬಂದಾತ ಮಹಾನುಭಾವ ಶರಣ ಬಸವೇಶ.